ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನದರದರಯಿತರ್ಜನ್ಮ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಮೊದಲನೆಯ ಬಾರಿ ಶೇಷನ ವರಾಹನ ಅವತಾರ ಆಯಿತು. ಇಲ್ಲಿ ವೈವಸ್ವತ ಮನ್ವಂತರದಲ್ಲಿ ಮೊದಲು ಆದ ವರಾಹನ ಕಥೆಯನ್ನು ಹೇಳ್ತಾರೆ. ವೈವಸ್ವತ ಮನ್ವಂತರದಲ್ಲಿ ಆದ ಅಂದರೆ ಈ ಮನ್ವಂತರದಲ್ಲಿ ಆದ ವರಾಹ ಶಾಪಕ್ಕೆ ಒಳಗಾಗಿ ಭೂಮಿಗೆ ಬಂದ ಜಯ ವಿಜಯರಲ್ಲಿ ಒಬ್ಬನಾದ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಲಿಕ್ಕಾಗಿ ಆದ ರೂಪ, ಆದ ಅವತಾರ. ಮೊದಲು ಆಗಿದ್ದು ತತಸ್ಸಮಜ್ಞಾಂ ಅಲಯೋ ಲಯೋ ದಧೌ. ಇದಕ್ಕಿಂತ ಮೊದಲು ಆಗಿದ್ದು ಸ್ವಯಂಭುವ ಮನ್ವಂತರದ ಆದಿಯಲ್ಲಿ. ಸ್ವಯಂಭುವ ಮನ್ವಂತರದಲ್ಲಿ ಆಗಿದ್ದು ಏನಿದೆ ಅದು ಸೂಕ್ಷ್ಮ ಪ್ರಕೃತ್ಯಾತ್ಮಕವಾದ ಲಯೋದಧಿ, ಪರಮಾಣು ಸಮುದ್ರ, ಮೂಲ ಪ್ರಕೃತಿ. ಮೂಲ ಪ್ರಕೃತಿ ಅಂತ ಹೇಳಿದ್ರೆ ಅಲ್ಲಿ ಸ್ಥೂಲವಾದ ಜಲ ಇರೋದೇ ಇಲ್ಲ. ಅದಕ್ಕೆ ನಮ್ಮ ಗುರುಗಳು ಎರಡು ರೀತಿಯಾಗಿ ಅದು ಪದಚ್ಛೇದವನ್ನು ಮಾಡಿದ್ರು. ಅಲಯ, ಲಯ ಇಲ್ಲ, ಅವನು ಲಯೋದಧವು ಅಂತ ಒಂದು ಪದಚ್ಛೇದ. ಪರಮಾಣು ಸಮುದ್ರದಲ್ಲಿ ಅಂತ ಒಂದರ್ಥ ಆಗುತ್ತೆ, ಇನ್ನೊಂದರ್ಥ ಅಲಯೋದಧವು ಅಂತ. ಯಾವ ನೀರಿಗೆ ನಾಶವೇ ಇಲ್ಲವೋ ಅಂತಹ ನೀರು. ಈ ನೀರಿಗೆ ನಾಶ ಇದೆ, ಯಾಕೆಂತಂದರೆ ಸೃಷ್ಟಿ ಆದಮೇಲೆ ಪ್ರಳಯ ಕಾಲಕ್ಕೆ ಬಂದಾಗ ನೀರು ಪೂರ್ಣ ಇಲ್ಲವಾಗತ್ತೆ. ಅದರಿಂದಾಗಿ ಅಲಯೋದಧವು ಅಂತ ಒಂದು ಪದಚ್ಛೇದವನ್ನು ಮಾಡಿಕೊಂಡು ಸ್ಥೂಲವಾದ ಜಲ ಅಲ್ಲ. ಯಾಕೆಂದರೆ ನಾಸದಾಸೀನ್ ನೋ ಸದಾಸೀತ್ ಸದಾನೀಂ ನಾಸೀದ್ರಜೋ ನೋ ವ್ಯೋಮಾಪರೋ ಯತ್ ಅಂತ ಹೇಳಿ ವೇದದಲ್ಲಿ ಕಣ್ಣಿಗೆ ಕಾಣುವ ಮಣ್ಣು ನೀರು ಬೆಂಕಿಗಳಿರಲಿಲ್ಲ, ಕಣ್ಣಿಗೆ ಕಾಣದ ಗಾಳಿ ಆಕಾಶಗಳಿರಲಿಲ್ಲ ಅಂತ ಹೇಳಿದ್ದಾರೆ. ಅದರಿಂದ ನಾವು ಆಪಹ ಅಂತ ಹೇಳಿದ ಕೂಡಲೇ, ಪುರಾಣಗಳಲ್ಲಿ ಬಂದ ಆಪಹ ಅಂತ ಹೇಳಿದ ಕೂಡಲೇ ಪರಮಾಣು ಪ್ರಪಂಚ ಅಂತಲೇ ಅರ್ಥ ಮಾಡಬೇಕು, ಅಥವಾ ಅಬ್ಸಲ್ಯೂಟ್ ಸ್ಪೇಸ್ ಅಂತ ಅರ್ಥ ಮಾಡಬೇಕು. ಬೇರೆ ಅರ್ಥ ಮಾಡಲಿಕ್ಕೆ ಬರೋಲ್ಲ. ಅದರಿಂದಾಗಿ ಅಲಯೋದಧೌ ಅಂತ ಒಂದು ಪದಚ್ಛೇದವನ್ನು ಮಾಡಿದ್ರು. ಯಾಕೆಂದರೆ ನಾಸದಾಸೀತ್ ಅಂತ ಇದೆ. ಸುಮಾರು 6 ಅವತಾರಗಳನ್ನು ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡಿ ಕ್ರಮವನ್ನು ಹೇಗೆ ಚಿಂತನೆ ಮಾಡಬೇಕು ಅನ್ನುವುದನ್ನು ನಿರೂಪಣೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೆಯದ್ದು ವರಾಹ. ವರಾಹ ಆದಾಗ ಸ್ವಯಂಭುವ ಮನ್ವಂತರದ ಆದಿಯಲ್ಲಿ ಅದು ಏನಾಯಿತು ಅಂದರೆ, ಬ್ರಹ್ಮದೇವರು ಮನುವಿಗೆ ಆಜ್ಞೆ ಮಾಡಿದರು. ಜಗತ್ತಿನ ಸೃಷ್ಟಿಯನ್ನು ಮುಂದುವರಿಸಿಕೊಂಡು ಹೋಗಿ ಜನರ ಜೀವನವನ್ನು ಸುಧಾರಿಸುವಂತ. ಅದಕ್ಕೆ ಭೂಮಿಯೇ ಇಲ್ಲ ಅಂದ. ಭೂಮಿ ಇಲ್ಲ ಅಂದರೆ ಭೂಮಿ ಕಕ್ಷೆ ತಪ್ಪಿ ಬಿದ್ದಿದೆ. ಈ ಕಕ್ಷೆ ಏನಿದೆ ಅದರಿಂದ ಆಚೆ ಹೊರಟು ಹೋದರೆ ಅವಾಗ ಏನಾಗುತ್ತೆ, ಗ್ರಾವಿಟೇಷನಲ್ ಫೋರ್ಸಿನ ವ್ಯತ್ಯಾಸ ಆಗುತ್ತೆ. ಯಾವಾಗ ಸಂಕರ್ಷಣ ಶಕ್ತಿಯ ವ್ಯತ್ಯಾಸ ಆಗುತ್ತೆ ಆವಾಗ ಮಳೆ ಬರದೇ ಇರೋದು, ಅಥವಾ ಈ ವಾಯುಭಾರವನ್ನು ಈ ದೇಹ ತಡಿಬೇಕಲ್ಲ. ಏಕೆಂದರೆ ನಮ್ಮ ಮೇಲೆ ಎಷ್ಟು ಇಡೀ ವಾಯುಮಂಡಲ ಇದೆ.
ಎಷ್ಟು ವಾಯುಮಂಡಲ ಇದೆ ಗೊತ್ತಾ? ಅಗಾಧವಾದ ವಾಯುವಿನ ಭಾರ ಇದ್ರೂ ಕೂಡ ನಮ್ಮ ಕತ್ತು ಕುಸಿದು ಕೆಳಗಡೆ ಬೀಳೋದಿಲ್ಲ. ಇದಕ್ಕೇನು ಕಾರಣ? ಅಂದರೆ ಈ ಜಾಗದಲ್ಲಿ ಇರೋದೇ ಕಾರಣ. ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ ಇಡೀ ಫ್ಯಾಕ್ಟ್ರಿ ಕರೆಂಟ್ ಹೋಗ್ತಾ ಇರುತ್ತೆ, ಅದರ ಒಳಗಡೆಯೇ ಇದ್ರೂ ಕೂಡ ಏನೂ ಆಗೋದಿಲ್ಲ. ಆ ತರಹದ ವ್ಯವಸ್ಥೆ. ಅದಕ್ಕೆ ಅದರದ್ದೇ ಆ ಜಾಗಕ್ಕೆ ಮಾಡಿದ ವ್ಯವಸ್ಥೆ ಅದು. ಕರೆಂಟ್ ಪಾಸ್ ಆಗ್ತಾ ಇರುತ್ತೆ, ನಿಮ್ಗೇನಾಗಲ್ಲ. ಅದೇ ನೀವು ಹೊರಗಡೆ ಹೊಡೆಸ್ಕೊಂಡ್ರೆ ಉಳಿಯೋದೇ ಇಲ್ಲ. ಆ ತರಹದೊಂದು ವ್ಯವಸ್ಥೆ ಉಂಟು. ಹಾಗೆ ಈ ಜಾಗದಲ್ಲಿ ನೆಲೆಗೊಂಡದ್ದು, ಇಷ್ಟು ಜಾಗದಲ್ಲಿ ವಾಯುಭಾರ ಜನರ ಜೀವನದ ಮೇಲೆ ಪರಿಣಾಮ ಉಂಟು ಮಾಡಬಾರದು, ಅವರು ಕತ್ತು ಮುರಿದು ಹೋಗಬಾರದು ಅಂತ ದೇವರ ವಿಶಿಷ್ಟವಾದ ವ್ಯವಸ್ಥೆ ಅದು. ಈ ಜಾಗದ ಈ ಆಯಕಟ್ಟಿನಲ್ಲಿ ನೆಲೆಗೊಂಡ ವ್ಯವಸ್ಥೆ ಅದು. ಇದು ಯಾವಾಗ ಒಂದು ಸ್ವಲ್ಪ ವ್ಯತ್ಯಾಸ ಆಗ್ತದೆ, ಆವಾಗ ಋತುಮಾನಗಳು ಬದಲಾವಣೆ ಆಗೋದಿಲ್ಲ. ಋತುಮಾನಗಳ ಬದಲಾವಣೆ ಆದರೂ ನಮಗೆ ತಡಿಲಿಕ್ಕಾಗಲ್ಲ. ಈಗ ಭೂಮಿ ಯಾವ ಕಕ್ಷೆಯಲ್ಲಿ ತಿರುಗಬೇಕೋ ಅದೇ ಕಕ್ಷೆಯಲ್ಲಿ ತಿರುಗಬೇಕು. ಒಂದು ಸ್ವಲ್ಪ ಆಚೆ ಹೋದ್ರು ಈಚೆ ಹೋದ್ರು ಈ ಏನು ಆರ್ಬಿಟ್ರಿ ಸೆಕ್ಷನ್ ಇದೆ ಅದರ ವ್ಯವಸ್ಥೆಯಲ್ಲೇ ತಿರುಗ್ತಾ ಇರಬೇಕು. ಸ್ವಲ್ಪ ಆಚೆ ಬಂದರೂ ಸಮಸ್ಯೆ, ಸ್ವಲ್ಪ ಈಚೆ ಬಂದರೂ ಸಮಸ್ಯೆ. ಆ ತರಹದ ಒಂದು ವ್ಯವಸ್ಥೆಯನ್ನ ತಪ್ಪಿ ಭೂಮಿ ಆಚೆ ಹೊಟ್ಟೋಗಿತ್ತು. ಏನು ಸೃಷ್ಟಿ ಮಾಡೋದು? ಸೃಷ್ಟಿ ಮಾಡಿದ್ರೆ ಜನ ಉಳಿಯೋದು ಹೇಗೆ? ಒಂದು ಉಳಿಬೇಕಲ್ಲ, ಜೀವನ ಆಗಬೇಕಲ್ಲ. ಅಲ್ಲಿ ಬಹಳ ಕಷ್ಟ ಆಗತ್ತೆ ಅಂತ ಮನು ಹೇಳಿದಾಗ ಬ್ರಹ್ಮದೇವರು ಯೋಚನೆ ಮಾಡಿದ್ರಂತೆ ಏನು ಮಾಡೋದು ಅಂತ. ಅವರ ವರಾಹತೋಕೋ ನಿರಗಾತ್ ಅಂತ ಇದು ನಮ್ಮ ಭಾಗವತ. ಅಂಗುಷ್ಠ ಪರಿಮಾಣಕಃ ವರಾಹತೋಕೋ ನಿರಗಾತ್ ಅಂಗುಷ್ಠ ಪರಿಮಾಣತಃ. ಒಂದು ಪುಟ್ಟ ಬ್ರಹ್ಮದೇವರ ಮೂಗಿನಿಂದ ಒಂದು ಪುಟ್ಟ ಹಂದಿ ಮರಿ ತಬಕ್ಕಂತ ಕ್ಯಾಡ ಬಿತ್ತಂತೆ. ನೋಡ್ತಾ ನೋಡ್ತಾ ಇರಬೇಕಾದ್ರೆ ಹೋ ಅಂತ ಬೆಳೀತು. ಅಂದರೆ ಏನೋ ಒಂದು ಸಮಸ್ಯೆಯನ್ನು ವಿಚಾರ ಮಾಡಿದಾಗ ಪರಿಹಾರ ರೂಪದಲ್ಲಿ ಹೊಳೆದಂತೆ ಹೊಳೆದ. ಅದಕ್ಕೆ ಭೂಹು ಅಂತನ್ನುವ ರೂಪ. ಭೂಹು ಅಂತ ಏನು ಗಾಯತ್ರಿ ಮಂತ್ರದಲ್ಲಿ ಹೇಳ್ತೇವಲ್ಲ, ಆ ಭೂಹು ಅಂತನ್ನುವುದಕ್ಕೆ ವರಾಹ ಅಂತ ಅರ್ಥ. ಯಾಕೆಂದ್ರೆ ಹೊಳೆದ ರೂಪ ಅಂತ. ಆ ಭೂಹು ಅಂತನ್ನುವ ವರಾಹ ರೂಪ ಬಂತು. ಅವನೇನು ಮಾಡಿದ? ಸಶೈಲಾಂ ಉದ್ಧೃತ್ಯ ಬ್ರಹ್ಮದೇವರಿಗಾಗಿ, ಬ್ರಹ್ಮದೇವ್ರಿಗೆ ಸಾಧನೆ ಆಗಬೇಕು ಅಂತಂದ್ರೆ ಅವ್ರು ಮುಂದಿನವ್ರು ಮಾಡ್ಬೇಕು ತಾನೆ, ಅವ್ರು ಮುಂದಿನವ್ರ ಕೈಲಿ ಮಾಡಿಸ್ಬೇಕು. ಕೇವಲ ಅವರೊಬ್ಬರೇ ಮಾಡೋದಲ್ಲ ಸಾಧನೆ ಅಂತ ಹೇಳಿದ್ರೆ. ಆ ದೇವತೆಗಳಿಗೆಲ್ಲ ಆ ಜವಾಬ್ದಾರಿ ಇರುತ್ತೆ. ನಮಗೆ ಅದು ಸಾಧ್ಯ ಆದಷ್ಟು ಮಾಡೋದು, ಈ ಮಾಡಲಿಸ್ಲೇಬೇಕು ಅಂತಿಲ್ಲ. ಯಾಕೆಂದ್ರೆ ನಮ್ಮ ಮಾತು ಯಾರು ಕೇಳ್ತಾರೆ? ಅದರಿಂದಾಗಿ ಸಾಧ್ಯವಾದಷ್ಟು ಮಾಡೋದಷ್ಟೇ. ಏನು ಜವಾಬ್ದಾರಿ ಇಲ್ಲ, ಜಗತ್ತಿನ ಹೊಣೆ ಇಲ್ಲ ನಮ್ಮ ಹತ್ರ. ಜಗತ್ತಿಗೆಲ್ಲ ನೀವು ಮಾಡಿಸ್ಬೇಕು ಅಂತಿಲ್ಲ. ಯುಕ್ತಿಯುಕ್ತವಾದ ಮಾತು ಹೇಳೋದು, ಗ್ರಹಿಸ್ಕೊಂಡ್ರೆ ಗ್ರಹಿಸ್ಕೊಳ್ಳಿ ಅಂತ ಅಷ್ಟೇ ನಾವು ದೇವರಲ್ಲಿ ಭಾರ ಇಟ್ಟು ಹೇಳ್ತಾ ಇರಬೇಕು. ಅದರಿಂದಾಗಿ ಮತ್ತೆ ಅಧಿಕಾರ ಕೊಡ್ಲಿಕ್ಕೂ ನಾವ್ಯಾರೂ ಅಲ್ಲ, ಅಧಿಕಾರ ಇಸ್ಕೊಳ್ಳಿಕ್ಕೂ ನಾವ್ಯಾರೂ ಅಲ್ಲ. ಇವುಗಳೆಲ್ಲ ಸುಮ್ಮನೆ ಮಾತನಾಡ್ತವೆ. ಅವರಿಗೆ ಅಧಿಕಾರ ಇಲ್ಲ ಅಂತ ಮಾತನಾಡ್ತವೆ. ಅವ್ರ ತಲೆಯನ್ನು ದೇವರು ತಣ್ಣಗೆ ಇಟ್ಟಿರಲಿ. ಹಾಗೆ ಯಾರಿಗೂ ಮಾಡ್ಲಿಕ್ಕಾಗಲ್ಲ. ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ ಅಂತ ನಾನು ಹೆಂಗೆ ಹೇಳೋದು? ನಿಮಗೆ ವೇದವನ್ನು ಅಧಿಕಾರ ಸ್ಯಾಂಕ್ಷನ್ ಮಾಡಿದ್ದೀನಿ ಹೋಗಂತ ನಮ್ಮ ಕೈನಲ್ಲ ಪಾಸ್ ಕೊಟ್ಟಿದ್ದಾನೆ. ನೀವು ಹೀಗೆ ಮಾಡಿದ್ರೆ ಹಿಂಗೆ ನರಕಕ್ಕೆ ಕೊಟ್ಟೋಗ್ತೀರಾ ಅಂತ ಇವರು ನರಕದ ಬಾಗಿಲಲ್ಲಿ ನಿಂತು ಟಿಕೆಟ್ ಕೊಡೋರು ಹಾಗೆ ಮಾತನಾಡ್ತಾರೆ. ಇಷ್ಟೇ ಹೇಳ್ಬೋದಷ್ಟೇ. ನೋಡಿ, ಶಾಸ್ತ್ರ ಹೀಗಿದೆ, ಅದರ ಸ್ಪಿರಿಟ್ ಹೀಗಿದೆ ಅಂತ ಹೇಳ್ಬೋದಷ್ಟೆ. ಇರಲಿ, ಬ್ರಹ್ಮದೇವರಿಗೆ ಆ ಜವಾಬ್ದಾರಿ ಇದೆ. ಪ್ರತಿಯೊಬ್ಬರ ಕೈನಲ್ಲೂ ಸಾಧನೆ ಮಾಡಿಸುವ ಜವಾಬ್ದಾರಿ ಅವರಿಗೆ. ಅದರಿಂದಾಗಿ ಭೂಮಿ ಅನ್ನೋದೊಂದು ಇದ್ರೆ ತಾನೇ ಸಾಧನೆ ಆಗುವುದು. ವರಾಹದೇವರು ಬ್ರಹ್ಮದೇವರಿಗಾಗಿ ವಿರಿಂಚಾರ್ಥೆ ಭೂಮಿಯನ್ನ ಉದ್ಧೃತ್ಯ ಎತ್ತಿ ವಾರಾಂ ಉಪರಿ ನಿದಾತ್ ಸ್ಥಿರವಾಗಿ ಇಟ್ರು. ಅಥಾಬ್ಜನಾಭ ಪ್ರತಿಹಾರ ಪಾಲೌ ಶಾಪಾತ್ರಿಶೋ ಭೂಮಿ ತಳೇಭಿಜಾತೌ ದಿತ್ಯಾಂ ಹಿರಣ್ಯಾವಥ ರಾಕ್ಷಸೌ ಚ ಪೈತೃಶ್ವಸೇಯೌ ಚ ಹರೇ ಪರಸ್ತಾತ್. ಆಮೇಲೆ ಇನ್ನೊಂದು ವರಾಹಾವತಾರ ಆಯಿತು. ಅದು ಯಾವಾಗ ಅಂತಂದ್ರೆ ಅಬ್ಜನಾಭ ಪ್ರತಿಹಾರ ಪಾಲೌ. ಪರಮಾತ್ಮನ ಪ್ರತಿಹಾರ ಅಂತಂದ್ರೆ ಹೊರಗಡೆಯ ದ್ವಾರ.
ವೈಕುಂಠದಲ್ಲಿ 7 ಬಾಗಿಲುಂಟು. 7 ಬಾಗಿಲಲ್ಲಿ ಏನಿದೆ, ಅಮುಕ್ತ ಸ್ಥಾನ 3, ಇನ್ನು ಉಳಿದದ್ದು ಮುಕ್ತ ಸ್ಥಾನ. ಇವರು ಅಮುಕ್ತ ಸ್ಥಾನದ ದ್ವಾರಪಾಲಕರು. ಇವ್ರಿಗೆ ಅದು ಯಾವುದೋ ಒಂದು ದುರ್ದೈವದಿಂದ ಬ್ರಹ್ಮದೇವರಿಗೇನೆ ಅವ್ರು ತಡೆದು ಬಿಟ್ಟಿದ್ರಂತೆ. ಬ್ರಹ್ಮದೇವ್ರಿಗೆ ಹೋಗಲಿ, ಲಕ್ಷ್ಮೀದೇವಿಯನ್ನು ಹೋಗದಂತೆ ತಡೆದಿದ್ರಂತೆ. ಅದನ್ನ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಅದನ್ನು ನಾವು 3ನೇ ಸ್ಕಂಧದಲ್ಲಿ ನೋಡಿದ್ವಿ. ಅದಕ್ಕೆ ಅವರು ಶಾಪ ಕೊಟ್ಟಿದ್ರು, ನಿಮಗೆ ಅಸುರ ಬುದ್ಧಿ ಪ್ರವೇಶ ಆಗಲಿ ಅಂತ. ಅದಾದ ಮೇಲೆ ಇವ್ರನ್ನ ತಡೆದ್ರು, ಸನಕಾದಿಗಳನ್ನು ತಡೆದ್ರು. ಅವರಿಗೆ ಸಿಟ್ಟು ಬಂದದ್ದು ಯಾಕೆ ಅಂತ ನಾನು 2-3 ಬಾರಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ದೇವರಿಗೆ ನಮ್ಮಿಂದ ಭಯವನ್ನ ಆಶಂಕಿಸಿ ನೀವು ಈ ಕೆಲಸ ಮಾಡ್ತಾ ಇದ್ದೀರಾ. ದೇವರ ಬಗ್ಗೆ ತಪ್ಪು ತಿಳ್ಕೊಂಡಾಗಾಯ್ತೋ ಇಲ್ವೋ? ದೇವರಿಗೆ ನಮ್ಮಿಂದ ರಕ್ಷಣೆ ಬೇಕು ಅಂದ್ರೆ ಅದಕ್ಕಿಂತ ದೊಡ್ಡ ತಪ್ಪು ತಿಳುವಳಿಕೆ ಉಂಟೆ? ದೇವರಿಗೆ ಮಾಡುವ ಅನ್ಯಾಯ ಅಲ್ವೇ ಅದು? ಅಲ್ವಾ? ದೇವರಿಗೆ ಅನ್ಯಾಯ ಮಾಡೋದು ಅಂದ್ರೆ ಹೀಗೆ, ದೇವರನ್ನು ತಪ್ಪು ತಿಳ್ಕೊಳ್ಳೋದು. ನಮ್ಮ ರಕ್ಷಣೆಯಲ್ಲಿ ದೇವರಿದ್ದಾನೆ ಅನ್ನುವ ಅಹಂಭಾವ ಇದೆ. ಆದ್ದರಿಂದಾಗಿ ಅವರು ಶಾಪ ಕೊಟ್ಟರು ಸನಕಾದಿಗಳು. ಅದಕ್ಕೆ ಅವ್ರಿಗೆ ಸಿಟ್ಟು ಬಂದಿದ್ದು. ಇದು ಆಸುರ ಬುದ್ಧಿ. ಅಸುರರಿಗೆ ದೇವರನ್ನ ಹೀಗೆ ಮಾಡ್ಬಿಡ್ತೀವಿ, ಹಾಗೆ ಮಾಡ್ಬಿಡ್ತೀವಿ ಅಂತ ಮಾತನಾಡ್ತಾರೆ. ಆ ಎಲ್ಲ ಆಸುರ ಬುದ್ಧಿ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬುಕ್ ಬರೆಯೋರಲ್ಲಿ ಇರುತ್ತೆ, ಅದನ್ನು ಓದೋರಲ್ಲಿ ಇರುತ್ತೆ. ಜಗತ್ತನ್ನು ಚೇಂಜ್ ಮಾಡಬಹುದು ನಾವು, ವಿ ಕ್ಯಾನ್ ಚೇಂಜ್ ದಿ ವರ್ಲ್ಡ್ ಅಂತಿರುತ್ತೆ ಅವರಿಗೆ. ಎಲ್ಲ ನಮ್ಮ ಕೈನಲ್ಲಿದೆ ಅನ್ನೋ ಹಾಗೆ ಮಾತನಾಡ್ತಾರೆ. ಅಲ್ಲ, ಹಾಗಿಲ್ಲ. ಆ ವಿನಯದ ಮೊದಲನೇ ಸ್ಟೆಪ್ ಅದು. ಯಾರು ಚೇಂಜ್ ಮಾಡ್ಲಿಕ್ಕೆ ಆಗುವಲ್ಲ. ನಮ್ಮ ಕ್ಷೇತ್ರದಲ್ಲಿ ಉತ್ಕೃಷ್ಟವಾದ ಸಾಧನೆ ಮಾಡ್ಲಿಕ್ಕೆ ಪ್ರಯತ್ನ ಪಡಬಹುದೇ ವಿನಃ, ಪ್ರಯತ್ನ ಅದು ಸಿದ್ಧಿ ಎಷ್ಟು, ಸಾಧ್ಯ ಎಷ್ಟು, ಸಾಧನ ಎಷ್ಟು ಅಂತ ಏನು ಗೊತ್ತಿಲ್ಲ ನಮಗೆ. ಪ್ರಯತ್ನ ಪಡಬಹುದೇ ವಿನಃ ಬೇರೇನೂ ಇಲ್ಲ ಅಲ್ಲಿ. ಆ ವಿನಯ, ಆ ಭಕ್ತಿ ಬಿಟ್ಟರೆ ಇನ್ನೇನು ಇಲ್ಲ. ಆದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ಗಳು ಅಥವಾ ಈಗಿನ ಸೆಲ್ಫ್ ಇಂಜಿನಿಯರಿಂಗ್ ಅವೆಲ್ಲ ನೀವು ಸರ್ವಶಕ್ತರು, ಆ ಶಕ್ತಿಯನ್ನು ಹೊಡೆದೆಬ್ಬಿಸಬೇಕು ಅಂತಲೇ ಮಾತನಾಡ್ತಾರೆ. ಅದಕ್ಕಾಗಿ ನೋಡಿ, ಹಿಂಗೆ ಮಾಡ್ಬಿಡಿ, ಹಂಗೆ ಮಾಡ್ಬಿಡಿ ಅಂತ ಉದಾಹರಣೆ ಕೊಡ್ತಾರೆ. ನನಗದೇ ನಗು ಬರ್ತಾ ಇದ್ದದ್ದು. ಯಾವುದೋ ಒಂದು ಕಂಪನಿಯ ಹೆಸರು ಹೇಳ್ತಿರ್ತಾರೆ. ಆ ಕಂಪನಿ ನೋಡಿ, ಆ ಕಂಪನಿ ಮೇಲ್ಗಡೆ ಬಂದದ್ದು ಹೇಗೆ, ಕಂಪನಿ ಡೆವಲಪ್ಮೆಂಟ್ ಆಗೋದು ಹೇಗೆ, ಬೀಳೋದು ಹೇಗೆ, ಏಳೋದು ಹೇಗೆ ಅಂತೆಲ್ಲ ಪುಸ್ತಕ ಬರ್ತಾ ಇರುತ್ತೆ. ಎಷ್ಟೋ 100 ವರ್ಷಗಳ ಕಾಲದ ಕಂಪನಿ ಧಡಕ್ ಅಂತ ಒಮ್ಮೆ ಬಿದ್ದೋಗಿರುತ್ತೆ. ಇವರು ಉದಾಹರಣೆ ಕೊಟ್ಟಿರ್ತಾರೆ ಅವತ್ತು, ನೋಡಿ ಇದ್ರೆ ಆ ಥರ ಇರಬೇಕು ಅಂತ. ಅದು ಬಿದ್ದೋಗಿರೋದನ್ನು ಕಂಡಿರ್ತೀವಿ ನಾವು. ಕೆಲವು ದಿವಸಗಳ ಹಿಂದೆ ಒಂದು 100-106 ವರ್ಷಗಳ ಕಾಲ ಇದ್ದ ಕಂಪನಿ ಲೇಮನ್ ಬ್ರದರ್ಸ್, ಆ ಕಂಪನಿ ಯದ್ವಾ ನೆಲ ಕಚ್ಚಿಬಿಟ್ಟಿತ್ತು. ಅದನ್ನು ಇಟ್ಟುಕೊಂಡು ಅದರ ಮೆಥಡಾಲಜಿಯನ್ನು, ಅದರ ಸ್ಟ್ರಾಟಜಿಯನ್ನು ಶ್ಲಾಘಿಸಿ ಈ ತರಹ ಇದ್ರೆ ನೀವು ಮುಂದೆ ಹೋಗ್ತೀರಾ ಅಂತನ್ನುವ ಬರಹ ಎಲ್ಲ ವೇಸ್ಟ್ ಆಗೋಯ್ತಲ್ಲ. ಅದರಿಂದಾಗಿ ಆ ಉದಾಹರಣೆ ಏನಿದೆ, ಹೀಗಿದ್ರೆ ಹಾಗೆ, ಹಾಗಿದ್ರೆ ಹೀಗೆ ಅಂತ, ಅದ್ಯಾವುದು ವ್ಯಾಪ್ತಿ ಅಲ್ಲ, ಇನ್ಫರೆನ್ಸ್ ಅಲ್ಲ. ಹೀಗೊಂದು ಮಾಡಿದ್ರು ಅವರು ಆ ಕಾಲದಲ್ಲಿ ಯಶಸ್ವಿ ಆದರು ಅಷ್ಟೇ. ಆ ಕಾಲದಲ್ಲಿ ಯಶಸ್ವಿ ಆದರು. ನೀವು ಅಷ್ಟು ಬಿಟ್ಟು ಇನ್ನೇನು ಹೇಳಲಿಕ್ಕಾಗಲ್ಲ. ಆ ಕಾಲದಲ್ಲಿ ಅವರು ಯಶಸ್ವಿ ಆದರು. ಜನರ ಮೆದುಳಲ್ಲಿ ಹೀಗೆ ಓಡ್ತಾ ಇತ್ತು, ಅದನ್ನು ಇವರು ಎನ್ಕೇಶ್ ಮಾಡಿಕೊಂಡ್ರು ಅಂತ ಅಷ್ಟೇ ಹೇಳ್ಬಹುದು. ಅದರಿಂದಾಗಿ ನಾವು ಮಾಡ್ತೇವೆ ಅನ್ನೋದು ಅಹಂಕಾರದ ಮೊದಲ ಹೆಜ್ಜೆ ಆಗತ್ತೆ. ಅದರಿಂದಾಗಿ ವಿನೀತರಾಗಿ ನಮ್ಮ ಕೈನಲ್ಲಿ ಎಷ್ಟಾಗತ್ತೆ ಅಷ್ಟು ಮಾಡ್ತೇವೆ ಅಂತಿರ್ಬೇಕು. ಇದೆಲ್ಲ ಅಸುರ ಬುದ್ಧಿ ಅಂತ ಅಲ್ಲಿ ಹೇಳ್ತಾರೆ. ನೀವು ಅಸುರರಾಗಿಲ್ದೆ ಹೋದ್ರೆ, ಅಂದ್ರೆ ಆಸುರಿ ಭಾವ ಇಲ್ಲದೆ ಹೋದ್ರೆ, ದೇವರಿಗೆ ನಾವು ರಕ್ಷಣೆ ಕೊಡ್ತೇವೆ ಅಂತ ಅಹಂಭಾವ ನಿಮಗೆ ಮೂಡ್ತಾ ಇತ್ತಾ ಹೇಳಿ ಅಂತ. ಇಷ್ಟು ಆಲೋಚನೆಯಿಂದ ನೀವು ಆಸುರ ಯೋನಿಯನ್ನು ಹೊಂದಿ ಅಂತ ಶಾಪ ಕೊಡೋದು. ಹೀಗೆ ಶಾಪಾತ್ ತ್ರಿಶೋ ಭೂಮಿ ತಳೆ ಅಭಿಜಾತವು, 3 ಬಾರಿ ಹುಟ್ಟಿದ್ರು. ಆಯ್ತಾ?
ಶಾಪ ಕೊಡೋದೇ ನಮಗಿಷ್ಟ ಬಂದ ಹಾಗೆ, ಅದರೊಳ ಆಪ್ಷನ್ ಏನು ಕೊಡೋದು? ವಿಷ ಕುಡ್ದೋ ಗನ್ನಿಂದ ಸಾಯ್ತೀಯೋ ಅಂಥೇಳಿ ಆಪ್ಷನ್ ಕೊಡೋಷ್ಟು ಕ್ರೌರಿ ಯಾವಾಗಿರಲಿಲ್ಲ. ನೀವು 3 ಬಾರಿ ಭೂತಳದಲ್ಲಿ ಅಸುರರಾಗಿ ಹುಟ್ಟ್ರಿ ಅಷ್ಟೇ. ಇವರೆಲ್ಲ ಏನೇನೋ ಕಥೆ ಹೇಳ್ಬಿಟ್ಟಿದ್ದಾರೆ. 7 ಬಾರಿ ಮಿತ್ರರಾಗಿ ಹುಟ್ಟುತ್ತೀರೋ 3 ಬಾರಿ ದೈತ್ಯರಾಗಿ ಹುಟ್ಟುತ್ತೀರೋ ಅಂತ ದೇವರು ಯಾಕೆ ಆಪ್ಷನ್ ಕೊಡ್ತಾನೆ ಜಯ ವಿಜಯರಿಗೆ? ಅದಕ್ಕೆ ಅವ್ರು ಹೇಳಿದ್ರಂತೆ 7 ಬಾರಿ ನಿನ್ನ ಪಕ್ಕದಲ್ಲಿ ದೂರದಲ್ಲಿ ಇರೋದಕ್ಕಿಂತ 3 ಬಾರಿ ಶತ್ರುಗಳಾಗೇ ಹುಟ್ಟುಬಿಡ್ತೀವಿ ಅಂದ್ರಂತೆ. ಎಲ್ಲ ಎಂತೆಂಥ ಕಥೆಗಳಿವೆಲ್ಲ. 3 ಬಾರಿ ಶತ್ರುಗಳಾಗಿ ಹುಟ್ಟೋದಕ್ಕಿಂತ 7 ಬಾರಿ ಮಿತ್ರರಾಗಿ ಹುಟ್ಟೋದು ಎಷ್ಟು ಸುಖ ಅಲ್ವೇ? ಏನೋ ತಲೆಯಲ್ಲಿ ನಯಾ ಪೈಸೆ ಬುದ್ಧಿ ಇಲ್ಲದೆ ಇದ್ದವ್ರು ಮಾಡಿರೋ ಕಥೆಗಳಿವೆಲ್ಲ. ಶಾಪಾತ್ ಅಷ್ಟೇ, ತ್ರಿಶಃ 3 ಬಾರಿ ಭೂಮಿಯಲ್ಲಿ ಹುಟ್ಟಿದ್ರು. ಶಾಪದಲ್ಲಿ ಯಾವತ್ತೂ ಆಪ್ಷನ್ ಕೊಡಲ್ಲ ಅವರು. ದಿತ್ಯಾಂ ಹಿರಣ್ಯಂ ಮೊದಲನೇ ಇದು. ಕಥಂ ತ್ರಿಶಃ? ಹೇಗೆ? ದಿತ್ಯಾಂ ಮೊದಲನೇದು, ದ್ವಿತೀಯಲ್ಲಿ ಇಬ್ಬರು ಹುಟ್ಟಿದ್ರು, ಹಿರಣ್ಯವ್ ಅಂದ್ಬಿಟ್ರು. ಅಲ್ಲ, ಒಬ್ಬನ ಹೆಸರು ಹಿರಣ್ಯ ಕಶಿಪು, ಇನ್ನೊಬ್ಬನ ಹೆಸರು ಹಿರಣ್ಯಾಕ್ಷ, ಎರಡಕ್ಕೂ ಕಾಮನ್ ಆದದ್ದು ಹಿರಣ್ಯ ತಾನೆ, ಹಿರಣ್ಯವ್ ಅಂದ್ಬಿಟ್ರು. ಇಟ್ಕೊಳ್ಳಿ, ಹಿರಣ್ಯ ಕಶಿಪು ಹಿರಣ್ಯಾಕ್ಷ ಅಂತ. ಇನ್ನೋ ಎರಡನೆಯದ್ದು ರಾಕ್ಷಸೌಚ, ರಾಕ್ಷಸರಾಗಿ. ಸುಮಾಲಿಯ ಮಗಳು ಕೈಕಸಿ ಅಂತ, ಅವಳಲ್ಲಿ ಹುಟ್ಟಿದವರು ರಾವಣ ಮತ್ತು ಕುಂಭಕರ್ಣ. ಕೆಲವೊಂದು ಪುರಾಣಗಳಲ್ಲಿ ವನಪರ್ವದಲ್ಲಿ ಪುಷ್ಪೋತ್ಕಟ ಅಂತ ಹೆಸರುಂಟು. ಪುಷ್ಪೋತ್ಕಟಾಯಾಮ್ ಜಜ್ಞಾತೆ ದೌಪುತ್ರವು ರಾಕ್ಷಸೇಶ್ವರವು ಅಂತ. ಅದರಿಂದ ಪ್ರಾಯ ಕೈಕಸಿಗೆ ಇನ್ನೊಂದು ನಾಮಾಂತರ, ಇನ್ನೊಂದು ಹೆಸರು ಪುಷ್ಪೋತ್ಕಟ ಅಂತ. ಆದರೆ ಉತ್ತರಕಾಂಡದ ಮಾತು ಹೀಗಿದೆ: ರಾಕ, ಪುಷ್ಪೋತ್ಕಟ, ಕೈಕಸಿ, ಕುಂಭೀನಸಿ ಅಂತ 4 ಜನ ಸುಮಾಲಿಯ ಹೆಣ್ಣು ಮಕ್ಕಳು ಅಂತ ಇದೆ. 4 ಜನ ಅಂತ ಇದೆಯಲ್ಲ, 4 ಜನ ಅಂತ ಇಲ್ಲ. ಪುಷ್ಪೋತ್ಕಟ ಮತ್ತು ಕೈಕಸಿ ಎರಡು ಒಂದೇ ಅಂತ ಹೇಳಲಿಕ್ಕೆ ಯಾವ ತೊಂದರೆಯೂ ಇಲ್ಲ. ಕೈಕಸಿಯೇ ಪುಷ್ಪೋತ್ಕಟ. ಯಾಕೆ? ಅದರಿಂದಾಗಿ ಮಹಾಭಾರತ ವನಪರ್ವದಲ್ಲಿ ನೋಡಿ ನಿರ್ಣಯ ಇದೆ: ಪುಷ್ಪೋತ್ಕಟಾಚ ರಾಕಾಚ ಮಾಲಿನೀಚ ವಿಷಾಂಪತೆ. ಪುಷ್ಪೋತ್ಕಟ ಅಂತ ಒಂದೇ ಇದೆ. ಅಂದರೆ ಸುಮಾಲಿಗೆ 3 ಜನ ಹೆಣ್ಣು ಮಕ್ಕಳು. ಪುಷ್ಪೋತ್ಕಟ ಅಲಿಯಾಸ್ ಕೈಕಸಿ, ರಾಕ ಅಲಿಯಾಸ್ ಶುಚಿಸ್ಮಿತ, ಮಾಲಿನಿ ಅಂತ 3 ಜನ. ಆದ್ದರಿಂದ ಪುಷ್ಪೋತ್ಕಟ ಅಂತಂದ್ರು ಕೈಕಸಿ ಅಂತಂದ್ರು ಒಂದೇ. ಆಯ್ತಾ? ನಮಗೆ ಅಗ್ನಿಪುರಾಣದ ಒಂದು ನಿರ್ವಚನ ಸಿಗತ್ತೆ: ಬ್ರಹ್ಮಾತ್ಮಜ ಪುಲಸ್ತ್ಯೋಭೂತ್ ವಿಶ್ರವಾಸ್ತಸ್ಯ ಕೈಕಶಿ ಪುಷ್ಪೋತ್ಕಟಾಭೂತ್ ಪ್ರಥಮ ತತ್ಪುತ್ರೋಭೂತ್ ಧನೇಶ್ವರ ಅಂತ. ವಿಶ್ರವಸ್ಸು ಏನಿದ್ದಾನೆ ಅವನ ಹೆಂಡತಿ ಎರಡನೇವಳು ಕೈಕಸಿ, ಮೊದಲನೇವಳು ಬೇರೆಯವಳಿದ್ಲು ಅಂತ. ಆ ಮೊದಲನೇ ಹೆಂಡತಿಯ ಮಗ ಕುಬೇರ, ಎರಡನೇ ಹೆಂಡತಿಯ ಮಕ್ಕಳು 4 ಜನ. ರಾವಣ ಮೊದಲನೇವನು, ಕುಂಭಕರ್ಣ ಎರಡನೇವನು, 3ನೇವಳು ಇವಳು ಶೂರ್ಪಣಖ, 4ನೇವನು ವಿಭೀಷಣ ಅಂತ. ರಾಮಾಯಣದಲ್ಲಿಯೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಆದರೆ ಮಹಾಭಾರತ ಹಾಗೂ ರಾಮಾಯಣವನ್ನು ನೋಡಿದಾಗ ನಾವು ಭಾರತವನ್ನು ನಿರ್ಣಯವಾಗಿ ತೆಗೆದುಕೊಳ್ಬೇಕು. ಅದರ ಪ್ರಕಾರ ಪುಷ್ಪೋತ್ಕಟೆಯೇ ಕೈಕಸಿ ಅಂತ ಚಿಂತನೆ ಮಾಡಬೇಕು. ಯಾಕೆಂದರೆ ಬೇರೆ ಬೇರೆ ಪುರಾಣಗಳನ್ನು ನೋಡಿದಾಗ, ಅಗ್ನಿಪುರಾಣ ನೋಡಿದಾಗ ನಮಗೆ ಪುಷ್ಪೋತ್ಕಟ ಮತ್ತು ಇಬ್ಬರು ಬೇರೆ ಬೇರೆ ಅಂತ ಅನ್ನಿಸುತ್ತೆ, ಕೈಕಸಿ. ಆದರೆ ಅಗ್ನಿಪುರಾಣದ ನಿರ್ಣಯವನ್ನು ಮಹಾಭಾರತದ ಮೂಲಕ ಮಾಡಿಸ್ಬೇಕು. ಜಯತೀರ್ಥರು ಹೇಳ್ತಾರೆ, ಇತಿಹಾಸ ಬಾಧ್ಯತ್ವ ಪುರಾಣಸ್ಯ ರಕ್ಷಣಂ ಅಂತ.
ಇತಿಹಾಸಕ್ಕೆ ಅನುಗುಣವಾಗಿ ಜೋಡಿಸಿಕೊಳ್ಳೋದನ್ನು ಪುರಾಣ ಅಂತ ಕರೀತಾರೆ ಅಂತ ಜಯತೀರ್ಥರು ಪ್ರಮೇಯ ದೀಪಿಕೆಯಲ್ಲಿ ಒಂದು ಕಡೆ ಹೇಳ್ತಾರೆ. ಅದರಿಂದಾಗಿ ಇತಿಹಾಸ ಯಾವುದು? ಮಹಾಭಾರತ. ಮಹಾಭಾರತದಲ್ಲಿ ಹೇಳಿದಂತೆ ಇದನ್ನು ಸ್ವೀಕರಿಸಬೇಕು. ಅವಾಗೇನಾಗತ್ತೆ? ಪುಷ್ಪೋತ್ಕಟ ಮತ್ತು ಕೈಕಸಿ ಇಬ್ಬರು ಬೇರೆ ಬೇರೆ ಅಲ್ಲ ಅಂತ ಗೊತ್ತಾಗುತ್ತೆ. ಹೀಗೆ ದಿತ್ಯಾಂ ಹಿರಣ್ಯೌ ಅಥ ರಾಕ್ಷಸೌ, ಆಮೇಲೆ ಪೈತೃಶ್ವಸೇಯೌ ಸೋದರತ್ತೆ ಮಕ್ಕಳು, ಶಿಶುಪಾಲ ದಂತವಕ್ರ ಸೋದರ ಅತ್ತೆಯಂದಿರು. ವಸುದೇವನಿಗೆ ಇಬ್ಬರು ತಂಗಿಯರು, ಒಬ್ಬಳ ಹೆಸರು ಪೃಥುಶ್ರವ, ಇನ್ನೊಬ್ಬಳ ಹೆಸರು ಪೃಥುದೇವ. ಬೇಕಾಷ್ಟು ಜನ ತಂಗಿಯರಿದ್ದಾರೆ. ಕುಂತಿಯು ಒಬ್ಬಳು, ಪೃಥ ಅಂತ ಅವಳ ಹೆಸರು. ಆದರೆ ಈ ಇವರಿಬ್ಬರ ತಾಯಂದಿರು, ಒಬ್ಬಳ ಹೆಸರು ಪೃಥುಶ್ರವ, ಇನ್ನೊಬ್ಬಳ ಹೆಸರು ಪೃಥು ದೇವ ಅಂತ. ಆ ಪೃಥುಶ್ರವೆಯ ಮಗ ಶಿಶುಪಾಲ, ಪೃಥು ದೇವಾಳ ಮಗ ದಂತವಕ್ರ. ಅದರಿಂದಾಗಿ ಪೈತೃಶ್ವಸೇಯೌ ಅಂತ ಹೇಳಿ. ಆದ್ದರಿಂದ ಪೈತೃಶ್ವಸೇಯ ವಸ್ತುತಃ ವ್ಯಾಕರಣದ ಪ್ರಕಾರ ಆಗೋದಿಲ್ಲ, ಪೈತೃಶ್ವಸೇಯ ಅಂತ ಒಂದು ಆಕ್ಷೇಪ ಬರಬಹುದು. ಆದರೆ ಪುರಾಣ ಪಿತೃಶ್ವಸ ಅಂತ ಒಂದು ಶಬ್ದವನ್ನು ಹೇಳಿದೆ ಅಂತ ಗುರುಗಳು ಆದಿಪರ್ವವನ್ನು ಕೋಟ್ ಮಾಡ್ತಾರೆ. ಮಹಾಭಾರತದಲ್ಲಿದೆ, ಪಿತೃಶ್ವಸಾಯ ಪುತ್ರೋಮೆ ಸಂಬಂಧಂ ನಾರ್ಹತಿ ದ್ವಿಷಾಂ ಅಂತ. ಬೇಕಾಷ್ಟು ಕಡೆ ಕರ್ಣಪರ್ವದಲ್ಲಿ ಪ್ರಯೋಗ ಉಂಟು, ಭಾಗವತದಲ್ಲಿ ಪ್ರಯೋಗ ಉಂಟು. ಪಿತೃಶ್ವಸಾಮನುಜ್ಞಾಪ್ಯ ರಾಜಾನಂಚ ಯುಧಿಷ್ಠಿರಂ ಅಂತ. ಅದಕ್ಕೆ ಆಚಾರ್ಯರು ಪೈತೃಶ್ವಸೇಯೌ ಅಂದರು. ಅಂದರೆ ಪಿತೃಶ್ವಸ ಅಂತ ರೂಪ ಆದರೆ ಪೈತೃಶ್ವಸೇಯ ಅಂತ ರೂಪ ಆಗತ್ತೆ. ಆಯ್ತಾ? ಹೀಗೆ ಅವರು ಹುಟ್ಟುದು. ಹತೋ ಹಿರಣ್ಯಾಕ್ಷ ಉದಾರ ವಿಕ್ರಮೋ ದಿತೆ ಸುತೋಯೋ ವರಜಸ್ತುರಾರ್ಥೆ ಧಾತ್ರಾರ್ಥಿತೇನೈವ ವರಾಹ ರೂಪಿಣ ಧರೋ ಧೃತೌ ಪೂರ್ವ ಹತೋಬ್ಜೋದ್ಭವ. ಈ ಎರಡನೇ ಹಿರಣ್ಯಾಕ್ಷ ಇದ್ದಾನಲ್ಲ, ದೈತ್ಯ ಹಿರಣ್ಯಾಕ್ಷ, ಅವನು ಭೂಮಿಯನ್ನ ಮುಳುಗಿಸಬೇಕು ಅಂತ ಹೋಗಿದ್ದು. ಅವಾಗ ದೇವತೆಗಳಿಗಾಗಿ ಆ ದ್ವಿತೀಯ ಎರಡನೇ ಮಗ ಹಿರಣ್ಯಾಕ್ಷನನ್ನ ವರಾಹ ರೂಪಿಯಾಗಿ ಬಂದು ಕೊಂದದ್ದು. ಮೊದಲನೇ ಹಿರಣ್ಯಾಕ್ಷ ಇದ್ದಾನೆ, ಅವನು ಬ್ರಹ್ಮದೇವರ ಮಗ. ಬ್ರಹ್ಮದೇವರ ಮಗನಾದ ಹಿರಣ್ಯಾಕ್ಷ ಸುಮ್ಮನೆ ಇದ್ದ. ಅವನು ಯಾವಾಗ ತಾನಾಗಿಯೇ ಕಕ್ಷೆ ತಪ್ಪಿದ್ದ, ಬ್ರಹ್ಮಾಂಡವನ್ನ ಸರಿಯಾಗಿ ನಿಲ್ಲಿಸ್ಲಿಕ್ಕೆ ಹೋದ ದೇವರು, ಅವಾಗ ತೊಂದರೆ ಮಾಡ್ಲಿಕ್ಕೆ ಬಂದ. ಅವಾಗ ವರಾಹ ಕೊಂದದ್ದು. ಅದರಿಂದಾಗಿ ಆದಿಹಿರಣ್ಯಾಕ್ಷ ಯಾರು? ಬ್ರಹ್ಮದೇವರ ಮಗ. ಅವನನ್ನ ಕೊಂದಿದ್ದು ವರಾಹ ರೂಪನೆ. ದೈತ್ಯ ಹಿರಣ್ಯಾಕ್ಷ ನಂಬರ್ 2, ಇವನು ಬೇರೆನೆ. ಅವನನ್ನ ವರಾಹನೇ ಕೊಂದದ್ದು. ಆದರೆ ಕಾಲದಲ್ಲಿ ಬಹಳ ವ್ಯತ್ಯಾಸ ಇದೆ. ಬ್ರಹ್ಮದೇವರ ಮಗ ಹಿರಣ್ಯಾಕ್ಷನನ್ನ ಕೊಂದದ್ದು ಸ್ವಯಂಭೂ ಮನ್ವಂತರದಲ್ಲಿ, ದ್ವಿತೀಯ ಮಗ ಹಿರಣ್ಯಾಕ್ಷನನ್ನ ಕೊಂದದ್ದು ವೈವಸ್ವತ ಮನ್ವಂತರದಲ್ಲಿ. ಅದು ಎರಡನ್ನೂ ಮಿಕ್ಸ್ ಮಾಡಿ ಹೇಳ್ತಾರೆ ಪುರಾಣದಲ್ಲಿ. ಗೊಂದಲ ಅಂದ್ರೆ ಗೊಂದಲ ಆಗ್ಬಿಡತ್ತೆ. ಹೇಗೆ ಕೊಂದ, ಯಾರನ್ನು ಕೊಂದ, ಎಲ್ಲಿ ಕೊಂದ ಅಂತ. ಆಗ ಆಚಾರ್ಯರು ಪುರಾಣದ ವಾಕ್ಯಕ್ಕೆ ಏನು ಅರ್ಥ ಮಾಡಬೇಕು ಅಂತ ಹೇಳಿದ್ದು. ಅದಕ್ಕೆ ಮಧ್ವಾಚಾರ್ಯರು ಹೇಗೆ ಕೊಂದ್ರು ಅಂತ, ಆ ಇಬ್ಬರ ಹತ್ಯೆ ಹೇಗಾಯಿತು, ಇಬ್ಬರ ಸಂಹಾರ ಹೇಗಾಯಿತು ಅನ್ನೋದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಬ್ರಹ್ಮಜಸ್ತು ಹಿರಣ್ಯಾಕ್ಷ ಪ್ರಥಮಂ ದಂಷ್ಟ್ರಯಾ ಹತಃ. ಬ್ರಹ್ಮನ ಮಗ ಹಿರಣ್ಯಾಕ್ಷನನ್ನ ದಾಡೆಯಿಂದ ತಿವಿದು ಕೊಂದದ್ದಂತೆ. ಸಯೇವ ಪಾರ್ಷದಾವಿಷ್ಟೋ ದ್ವಿತೀಯಂ ಕರ್ಣತಾಡನಾಥ್. ಆ ಹಿರಣ್ಯಾಕ್ಷ ಇದ್ದಾನಲ್ಲ, ಆದಿ ಹಿರಣ್ಯಾಕ್ಷ, ಅವನೇನ್ ಮಾಡಿದ, ಈ ದೈತ್ಯ ಹಿರಣ್ಯಾಕ್ಷನ ಒಳಗಡೆ ಸೇರಿಕೊಂಡ. ಆ ಹಿರಣ್ಯಾಕ್ಷನನ್ನ ಕರ್ಣತಾಡನಾಥ್ ಕಿವಿಯ ಮೇಲೆ ಹೊಡೆದು ಕೊಂದದ್ದು. ಎರಡು ಬಾರಿಸ್ದ, ಸತೆ ಹೋದ ಅವನು.
ಹೀಗಾಗಿ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ದರೋಧೃತವು ಪೂರ್ವಹತೋಬ್ಜೋದ್ಭವ ಅಂತ. ಮೊದಲನೇ ಅವನು ಭೂಮಿಯನ್ನು ಸರಿಯಾದ ಸ್ಥಾನದಲ್ಲಿ ಇಡುವಾಗ ತೊಂದರೆ ಮಾಡಿ ಸತ್ತ, ಇನ್ನೊಬ್ಬ ಭೂಮಿಯನ್ನು ಮಿಸ್ಪ್ಲೇಸ್ ಮಾಡ್ಲಿಕ್ಕೆ ಹೋಗಿ ಸತ್ತ. ಇಬ್ರು ಭೂಮಿಗೆ ಸಂಬಂಧಪಟ್ಟ ಸತ್ತವರು. ನರಸಿಂಹ ಪುರಾಣದಲ್ಲಿ ಇದನ್ನ ನಿರೂಪಣೆ ಮಾಡ್ತಾನೆ. ನರಸಿಂಹ ಪುರಾಣದಲ್ಲಿ ಯಾಕೆ ಅವನು ತೊಂದರೆ ಮಾಡ್ಲಿಕ್ಕೆ ಬಂದಿದ್ದು ಅಂತ ಹೇಳ್ತಾರೆ, ಆದಿಹಿರಣ್ಯಾಕ್ಷ. ಮತ್ತೆ ಎರಡೂ ಕೂಡ ಈ ಕಥೆಯನ್ನು ಹೇಳ್ತಾರೆ ಅವರು. ಹೇಗೆ ಅಂದರೆ, ಅತಭೂಮಿ ವಿಪರಿಸ್ಥಿತ್ವ ಮರ್ತ್ಯ ಯಕ್ಷಂತಿ ದೇವತಾ. ಈ ದೈತ್ಯರಿಗೆಲ್ಲ ಒಂದು ದೊಡ್ಡ ಭ್ರಮೆ, ದೇವತೆಗಳು ಕೊಡುವ ತುಪ್ಪವನ್ನು ತಿಂದು ಬ್ರಾಹ್ಮಣರು ಕೊಡುವ ತುಪ್ಪವನ್ನು ತಿಂದು ದೇವತೆಗಳು ಬಲಿಷ್ಠರಾಗ್ಬಿಡ್ತಾರೆ, ಅದರಿಂದಾಗಿ ಬ್ರಾಹ್ಮಣರನ್ನ ಕೊಂದುಬಿಟ್ರೆ ದೇವತೆಗಳು ಸಾಯ್ತಾರೆ ಅಂತ. ಅದು ಒಂದು ರೀತಿ ಹೇಗೆ ಅಂತಂದರೆ, ಪಂಚಾಂಗ ಕಳೆದೋದ್ರೆ ಸೂರ್ಯಮಂಡಲ ನಷ್ಟ ಆಗೋಗುತ್ತೆ ಅನ್ನೋ ವ್ಯಾಪಾರದವರು. ಪಂಚಾಂಗವನ್ನು ಸುಟ್ಟುಬಿಟ್ರೆ ಸೂರ್ಯಮಂಡಲವೇ ನಾಶ ಆಗೋಗುತ್ತೆ ಅಂತನ್ನೋ ಭ್ರಮೆ ಎಷ್ಟೋ ಅದೇ ರೀತಿಯ ಭ್ರಮೆ ಇದು. ನೋಡ್ರಿ, ಬೆಳಗ್ಗೆ ಆಗಬಾರದು, ರಾತ್ರಿ ನಿರಂತರ ಮಲ್ಕೊಂಡಿರ್ಬೇಕು, ತೊಂದರೆ ಆಗಬಾರದು. ಅದಕ್ಕೆ 24 ಗಂಟೆ ರಾತ್ರಿ, 24 ಗಂಟೆ ಬೆಳಗ್ಗೆ ಮಾಡಬೇಕು. ಅದಕ್ಕೇನು ಮಾಡಬೇಕು? ಪಂಚಾಂಗ ಸುಟ್ಟಾಕ್ಬಿಡ್ಬೇಕು. ಸೂರ್ಯ ಬರೋದೇ ತಡ ಆಗತ್ತೆ ಅಂತ ಹೇಳಿದ್ರೆ ಎಷ್ಟು ಮೂರ್ಖತನವೋ ಅಷ್ಟು ಮೂರ್ಖತನ ಇದು. ದೇವತೆಗಳನ್ನು ಬಲಪಡಿಸಲಿಕ್ಕೆ ಬ್ರಾಹ್ಮಣರಿದ್ದಾರೆ, ಬ್ರಾಹ್ಮಣರು ಕೊಡೋ ತುಪ್ಪ ತಿಂದ್ಬಿಟ್ಟು ದೇವತೆಗಳು ಕೊಬ್ಬುತ್ತಾರೆ. ಅದರಿಂದಾಗಿ ಯಾಗ ಮಾಡಬೇಕು. ಯಾಗ ಮಾಡಬಾರ್ದು ಅಂತಂದರೆ ಈ ಭೂಮಿಯನ್ನು ಎತ್ತಲಿಕ್ಕೆ ಬಿಡಬಾರ್ದು, ಇದು ಹೀಗೆ ಇರಬೇಕು ಅಂತ ಅವನು ಹಿರಣ್ಯಾಕ್ಷನ ಚಿಂತನೆ, ಆದಿಹಿರಣ್ಯಾಕ್ಷ. ಆಮೇಲೆ ಎರಡನೇ ಬಾರಿ ಬಂದ ಅವನು, ಅಂದರೆ ಈ ದೈತ್ಯ ಹಿರಣ್ಯಾಕ್ಷನಲ್ಲಿ ನಿಂತ್ಕೊಂಡು. ಅವಾಗ ಏನು ಮಾಡ್ದ? ಭೂಮಿಯನ್ನು ಕಕ್ಷೆ ತಪ್ಪಿಸೋಣ, ಅವಾಗಲೂ ಯಜ್ಞ ಮಾಡಲಿಕ್ಕೆ ಆಗಲ್ಲ ಅಂತ. ಹಾಗೆ ದೇವರೇನು ಮಾಡಿದ? ಯಜ್ಞಕ್ಕಾಗಿ ವರಾಹ ರೂಪವನ್ನು ತಳೆದು ಆ ಹಿರಣ್ಯಾಕ್ಷನನ್ನು ಕೊಂದ. ಇಷ್ಟು ವಿಚಾರ. ಇದಾದ ಮೇಲೆ ಹಯಗ್ರೀವಾವತಾರ ಆಗಿದ್ದು. ಇದಾದ ಮೇಲೆ ಮತ್ಸ್ಯ ಅವತಾರ, ವರಾಹ, ಮತ್ಸ್ಯ ನೆಕ್ಸ್ಟ್ ಎರಡನೇದು. ಯಾಕಾಯಿತು? ಅಥೋ ವಿಧಾತು ಮುಖತೋ ವಿನಿಸೃತಾನ್ ವೇದಾನ್ ಹಯಾಸ್ಯೋ ಜಗೃಹೇ ಸುರೇಂದ್ರ ನಿಹತ್ಯ ತಂ ಮತ್ಸ್ಯವಪುರ್ಜುಗೋಪ ಮನುಂ ಮುನಿನ್ಸ್ತಾಂಶ್ಚ ದದೌ ವಿಧಾತು. ಅಥೋ ಆಮೇಲೆ, ವಿಧಾತು ಮುಖತೋ ವಿನಿಸೃತಾನ್, ಬ್ರಹ್ಮದೇವರ ಮುಖದಿಂದ ಹೊರಗಡೆ ಬಂದ ವರ್ಣಾಭಿಮಾನಿ ದೇವತೆಗಳನ್ನು ಹಯಾಸ್ಯ ಸುರೇಂದ್ರ, ಕುದುರೆ ಮೋರೆಯ ದೈತ್ಯ ಅಪಹರಿಸಿದ. ಮತ್ಸ್ಯವಪುಹು, ದೇವರು ಮೀನಿನ ರೂಪವನ್ನು ತಳೆದು ತಮ್ ನಿಹತ್ಯ, ಅವನನ್ನು ಕೊಂದು ಮನುವನ್ನು ರಕ್ಷಣೆ ಮಾಡಿದ, ಮುನಿಗಳನ್ನು ರಕ್ಷಣೆ ಮಾಡಿದ. ತಾನ್ಶ್ಚ, ವೇದವನ್ನು ಬ್ರಹ್ಮದೇವರಿಗೆ ಇತ್ತ. ಕಾಲೇನಾಗತ ನಿದ್ರಸ್ಯ ಧಾತು ಶಿಶೈಶೋರ್ಜಲೆ ಮುಖತೋ ನಿಸೃತಾನ್ ವೇದಾನ್ ಹಯಗ್ರೀವೋಂತಿಕೆ ಹರತ್. ಅಲ್ಲ, ಸೋಮಾಸುರನನ್ನು ಕೊಂದು ಅಂತ ಎಲ್ಲ ದಾಸರು ಹೇಳ್ತಾರಲ್ಲ. ಹೌದು, ದಾಸರು ಹೇಳೋದಕ್ಕೆ ಪುರಾಣ ಕಾರಣ. ಯಾಕೆಂದ್ರೆ ಪುರಾಣ ಹೇಳುತ್ತೆ, ಸೋಮಕಸ್ತು ಹಯಗ್ರೀವೋ ಬ್ರಹ್ಮಲೋಕ ಮುಪಾಗತಃ ಅಂತ. ಸೋಮಕ, ಆ ಸೋಮಕನಿಗೆ ಕುದುರೆಯಂತೆ ತಲೆ ಇದ್ದದ್ರಿಂದ ಹಯಗ್ರೀವಾತುರ ಅಂತ ಕರೀತಾರೆ. ಸೋಮಕ ಅನ್ನೋದು ಅವನ ರಿಯಲ್ ನೇಮ್. ಕುದುರೆಯಂತೆ ಮೋರೆ ಇದ್ದದ್ರಿಂದ ಅವನನ್ನು ಹಯಗ್ರೀವಾತುರ ಅಂತ ಕರೀತಾ ಇದ್ದದ್ದು. ಇಬ್ರು ಒಬ್ರೆ. ಇವನು ವೇದಗಳನ್ನ ತೆಗೆದ, ವೇದವನ್ನ ತಂದ ಅಂತ ನಾವೆಲ್ಲ ಈ ಇದರಲ್ಲಿ ನೋಡ್ತಾ ಇದ್ದಾಗ, ಯಾವುದು ಪುಸ್ತಕ ಅದು? ಅಮರಚಿತ್ರ ಕಥಾ. ಅದು ಏನಂತಾರೆ ಅದನ್ನ? ಕಾರ್ಟೂನ್ ಪುಸ್ತಕನ ಏನದು? ಅದು ಪಂಚತಂತ್ರ ಅಲ್ಲ, ಅದು ಆ ಪುಸ್ತಕ. ಚಂಪಕ್ ಅಲ್ಲಲ್ಲ, ಆ ಥರದ ಪುಸ್ತಕ.
ಮಕ್ಕಳ ಪುಸ್ತಕದಲ್ಲಿ ನೋಡ್ತಾ ಇದ್ರೆ ಇವನು ಯಾರು ಒಬ್ಬ ಕಾಮಿಕ್ಸ್, ಕರೆಕ್ಟ್, ಕಾಮಿಕ್ಸ್. ಆ ಕಾಮಿಕ್ಸಲ್ಲಿ ಅವನು ಯಾರೋ ಒಬ್ಬ ಅಸುರ ಯಾವುದೋ ಒಂದು ತಾಡವಾಲೆಯನ್ನು ತಗೊಂಡು ಹೋಗಿ ಯಾವುದೋ ಒಂದು ಬಂಡೆ ಮಧ್ಯದಲ್ಲಿ ನಡೀತಾ ಇರೋದು ಇವತ್ತು ನೆನಪಿಸ್ಕೊಂಡ್ರೆ ನಗು ಬರುತ್ತೆ. ತಾಡವಾಲೆ ಕಳೆದೋದ್ರೇನಂತೆ, ನೆನಪಿರಲ್ವಾ ಅಂತ. ಯಾವುದೋ ಒಂದು ಪುಸ್ತಕ ಸುಟ್ಟು ಹಾಕ್ತೇವೆ, ಆಮೇಲೆ ಆ ಪುಸ್ತಕ ಜಗತ್ತಿನಲ್ಲೇ ಉಳಿಯಲ್ಲ ಅಂತ ಅನ್ಕೊಂಡಿರ್ತಾರಲ್ಲ ಪೆಕ್ರುಗಳು, ಆ ತರಹ ಅಂತ ಅನ್ನಿಸ್ಬಿಡುತ್ತೆ. ವಸ್ತುತಃ ಹಾಗಲ್ಲ ಅದು. ಅಥೋ ವಿಧಾತು ಮುಖತೋ ವಿನಿಸೃತಾನ್ ಅಂತ ಹೇಳಿದ್ರೆ, ವೇದಾನ್ ಅಂತಂದ್ರೆ ವರ್ಣಾಭಿಮಾನಿ ದೇವತೆಗಳು ಅಂತ. ವರ್ಣಾಭಿಮಾನಿ ದೇವತೆಗಳನ್ನ, ವೇದಾಭಿಮಾನಿ ದೇವತೆಗಳನ್ನ ಎತ್ಕೊಂಡು ಹೊಟ್ಟೋದ್ರೆ ಉಚ್ಚಾರ ಮಾಡ್ಲಿಕ್ಕೆ ಎಲ್ಲಿರುತ್ತೆ? ಮತ್ತೆ ಬ್ರಹ್ಮದೇವರಿಗೆ ಕೊಟ್ಟಿದ್ದು ಅಂತಂದ್ರೆ ಆ ಅರ್ಥ ಬ್ರಹ್ಮದೇವರು ದೇವರ ಪರವಾಗಿ ಬೋಧಿಸುವಂತೆ ಮಾಡೋದು ಅಂತ. ವರ್ಣಾಭಿಮಾನಿ ದೇವತೆಗಳನ್ನ ಮತ್ತೆ ಬ್ರಹ್ಮದೇವರ ವಶಕ್ಕೆ ಕೊಡೋದು. ಆ ಪುಸ್ತಕ ಹೊರಟೋದ್ರೆ ಬ್ರಹ್ಮದೇವರಿಗೆ ನೆನಪೇ ಹೋಗಿಬಿಡತ್ತೆ ಅಲ್ಲ, ದೇವರಿಗೆ ಹೇಳಲಿಕ್ಕಾಗಲ್ಲ ಅಲ್ಲ, ವರ್ಣಾಭಿಮಾನಿ ದೇವತೆಗಳನ್ನೇ ಬಿಡಿಸ್ಕೊಂಡು ಬರೋದು ಅಂತ ಅರ್ಥ. ನಮಗೆ ಏನಂದ್ರೆ ಪುಸ್ತಕವೇ, ವೇದ ಅಂದರೆ ಪುಸ್ತಕವೇ, ವೇದಾಭಿಮಾನಿಗಳು ಅಂತ ಅರ್ಥವೇ ಆಗಲ್ಲ ನಮಗೆ. ಅದರಿಂದಾಗಿ ಮುನಿಗಳನ್ನು ರಕ್ಷಣೆ ಮಾಡಿದ ಆ ವೇದಗಳನ್ನು ಬ್ರಹ್ಮದೇವರ ಹತ್ತಿರಕ್ಕೆ ಕೊಟ್ಟ. ಅದನ್ನ ಹೇಳಿದ್ರು, ವಿಧಾತು ವೇದಾನ್ ದದೌ ಇತಿ ಕ್ರಿಯಾ ಸಮುಚ್ಚಯೇ ಚಕಾರ. ಅಂದ್ರೆ ವೇದ ಅಂತಂದ್ರೆ ವೇದಾಪಹಾರೋ ನಾಮ ವೇದಾಭಿಮಾನಿನಾಂ ಅಪಹಾರ ಏವ. ವೇದಾಭಿಮಾನಿ ದೇವತೆಗಳ ಅಪಹಾರ. ಶಬ್ದರೂಪಸ್ಯ ವೇದಸ್ಯ ಜ್ಞಾನಸ್ಯ ವಾ ಅಪಹಾರ ಅಸಂಭವ. ಶಬ್ದವನ್ನು ಹೆಂಗ್ರಿ ತಗೊಂಡು ಹೋಗೋದು? ಶಬ್ದಾಭಿಮಾನಿಗಳನ್ನೆಲ್ಲ ತಗೊಂಡು ಹೋಗೋದು. ಶಬ್ದ ಅಪಹರಿಸ್ಲಿಕ್ಕಾಗತ್ಯೇ? ಎಲ್ಲಿ ನಾನು ಶಬ್ದ ಹೇಳ್ತೀನಿ, ಅಪಹರಿಸಿ ನೋಡೋಣ, ಮತ್ತೆ ಶಬ್ದ ಹೇಳಲಿಕ್ಕೆ ಆಗಬಾರ್ದು ನನಗೆ ಅಲ್ವಾ? ಅದರಿಂದಾಗಿ ಒಂದೋ ಜ್ಞಾನವನ್ನು ಅಪಹರಿಸ್ಲಿಕ್ಕಾಗಲ್ಲ. ಜ್ಞಾನವನ್ನು ಹೆಂಗೆ ಅಪಹರಿಸ್ಬೇಕು? ಇನ್ನು ಶಬ್ದವನ್ನು ಅಪಹರಿಸ್ಬೇಕು, ಎರಡೂ ಆಗಲ್ಲ. ಅದರಿಂದಾಗಿ ಈ ರೀತಿ. ಆಮೇಲೆ ಮನ್ವಂತರ ಪ್ರಳಯೇ ಮತ್ಸ್ಯರೂಪ ವಿದ್ಯಾಮದಾನ್ಮನವೇ ದೇವದೇವ ವೈವಸ್ವತಾಯ ಉತ್ತಮ ಸಂವಿದಾತ್ಮ ವಿಷ್ಣು ಸ್ವರೂಪ ಪ್ರತಿಪತ್ತಿ ರೂಪಾಂ. ಮನ್ವಂತರ ಪ್ರಳಯದಲ್ಲಿ ಮತ್ಸ್ಯರೂಪವನ್ನು ತಳೆದು ಮನುವಿಗೆ ವಿದ್ಯೆಯನ್ನ ಕೊಟ್ಟ. ಇದು ಎರಡನೇ ವರಾಹ ಆದ್ಮೇಲೆ. ಯಾಕೆ ಅಂದ್ರೆ ಆದಿವರಾಹ ಸ್ವಯಂಭೂ ಮನ್ವಂತರದಲ್ಲಿ ಬಂದದ್ದು, ಎರಡನೇ ವರಾಹ ವೈವಸ್ವತ ಮನ್ವಂತರದ ಆದಿಯಲ್ಲಿ. ಅವನಿಲ್ಲದೆ ಹೋಗಿದ್ದಿದ್ರೆ ಆ ಹಿರಣ್ಯಾಕ್ಷನ ಸಂಹಾರ ಆಗ್ತಾ ಇರಲಿಲ್ಲ. ಹಿರಣ್ಯಾಕ್ಷ ಬಂದದ್ದು ವೈವಸ್ವತ ಮನ್ವಂತರದಲ್ಲಿ. ಈ ಮತ್ಸ್ಯ ಪುರಾಣದಲ್ಲಿ ಕ್ರಮ ಇದೆ, ಯಾವ ಯಾವ ಯುಗದಲ್ಲಿ ಎಷ್ಟನೇ ಯುಗದಲ್ಲಿ ಅವತಾರ ಆಗಿದ್ದು ಅಂತ. ಅದರಿಂದಾಗಿ ವೈವಸ್ವತ ಮನ್ವಂತರದ್ದೇ ಆಗಿದ್ದು. ಆದ್ರೆ ಈ ವೈವಸ್ವತ ಮನ್ವಂತರಕ್ಕಿಂತ ಮುಂಚೆ ಚಾಕ್ಷುಷ ಮನ್ವಂತರ ಆಗಿತ್ತಲ್ಲ, ಆ ಚಾಕ್ಷುಷ ಮನ್ವಂತರದ ರೂಪದಲ್ಲಿಯೂ ಕೂಡ ಚಾಕ್ಷುಷ ಮನ್ವಂತರ ಆಗಿ ವೈವಸ್ವತ ಮನ್ವಂತರ ಬರಬೇಕಷ್ಟೆ. ಅವಾಗ ಮನುವಿಗೆ ರಕ್ಷಣೆಯನ್ನು ನೀಡಿದವ ಇದೆ ಮತ್ಸ್ಯರೂಪಿ ಪರಮಾತ್ಮ ಅಂತ. ತಥಾಚ ಕ್ರಮ ಹೀಗೆ ವರಾಹ, ಮತ್ಸ್ಯ ಮತ್ತೆ ವರಾಹ, ಆಮೇಲೆ ಉಳಿದ ರೂಪಗಳು. ವೈವಸ್ವತಾಯ ಉತ್ತಮ ಸಂವಿದಾತ್ಮ. ವೈವಸ್ವತಾಯ ಉತ್ತಮ ಸಂವಿದಾತ್ಮ. ವೈವಸ್ವತ ಮನುವಿಗೆ ಅವನು ಶ್ರಾದ್ದ ದೇವ ಅಂತ ನಿಜವಾದ ಹೆಸರು. ವೈವಸ್ವತ ಅಂತ ಯಾಕೆ ಕರೀತಾರೆ ಅಂದ್ರೆ ಬ್ರಹ್ಮದೇವರ ಇದು ಸೂರ್ಯನ ಮಗ, ಆದ್ದರಿಂದಾಗಿ ಅವನು ವೈವಸ್ವತ. ವಿವಸ್ವಾನ್ ಅಂದ್ರೆ ಸೂರ್ಯ, ವೈವಸ್ವತ ಅಂತಂದ್ರೆ ಹಾಗೆ. ಮೊದಲು
ಈ ವರಾಹಾವತಾರ ಆಗೋದಕ್ಕಿಂತ ಮೊದಲು ಒಂದು ಸರ್ತಿ ಮನು ಬಂದಿದ್ದಾನೆ. ಯಾಕೆಂದ್ರೆ ಚಾಕ್ಷುಷ ಮನ್ವಂತರದ ಕಡೆಯಲ್ಲಿ, ಚಾಕ್ಷುಷ ಮನ್ವಂತರ ಮುಗಿದ ಮೇಲೆ, ಅವಾಗಿನ್ನು ಸತ್ಯವ್ರತ ಆಗಿದ್ದ ರಾಜ. ಆ ಸತ್ಯವ್ರತನಿಗೆ ಹೇಳಿದ ಆ ಕಥೆ ಗೊತ್ತಲ್ಲ, ಒಂದು ಪುಟ್ಟ ಶಫರಿಯಾಗಿ ಅರ್ಘ್ಯಪ್ರದಾನದಲ್ಲಿ ಬಂದು ತನ್ನ ಸರ್ವವ್ಯಾಪ್ತಿಯನ್ನು ತಿಳಿಸಿಕೊಟ್ಟ. ಅವಾಗ ಮನುವನ್ನು ರಕ್ಷಣೆ ಮಾಡಿ, ಆಮೇಲೆ ಈ ಮನ್ವಂತರ ಶುರು ಆದ ಮೇಲೆ ವರಾಹನಾಗಿ ಬಂದು ಈ ರೀತಿ ಅದು ಆಮೇಲೆ ಮತ್ತೆ ಇದಾಗಿ ವೇದವನ್ನು ರಕ್ಷಣೆ ಮಾಡಿದ್ದು. ಅದು ವರಾಹ ಆದಮೇಲೆ. ಅದರಿಂದ ಹೀಗೆ ಚಿಂತನೆ ಮಾಡಬೇಕು. ಮತ್ಸ್ಯಾವತಾರ ಅನ್ನೋದು ಬಲಕಾರ್ಯವೂ ಹೌದು, ಜ್ಞಾನ ಕಾರ್ಯವೂ ಹೌದು. ವರಾಹಾವತಾರ 2 ಬಾರಿಯೂ ಇದು ಬಲಕಾರ್ಯವೇ ಆಗಿದೆ. ಅವನು ವೈವಸ್ವತನಿಗೆ ಅಂದರೆ ಶ್ರಾದ್ದದೇವ ಮನುವಿಗೆ ಸ್ವರೂಪ ಪ್ರತಿಪತ್ತಿ ರೂಪಾಂ, ತನ್ನ ಅರಿವನ್ನ ಕೊಟ್ಟ ವಿದ್ಯೆಯ ರೂಪದಲ್ಲಿ. ಅದೇ ಮತ್ಸ್ಯ ಪುರಾಣವಾಗಿ ಸ್ವಲ್ಪ ಭಾಗ ನಮ್ಮ ಕಣ್ಮುಂದೆ ಇದೆ. ಏನು ಕೊಟ್ಟ ಅಂತನ್ನೋದು ಬಹಳ ಸಾಹಿತ್ಯದ ಚಿಂತನೆಯೇ ಜಾಸ್ತಿ ಇರೋದು ಅದರಲ್ಲಿ. ಮತ್ಸ್ಯ ಪುರಾಣ ಮತ್ತು ವಿಶಿಷ್ಯ ಕೂರ್ಮ ಪುರಾಣ ಏನಿದೆ, ಸಾಹಿತ್ಯಕವಾಗಿ ಜಗತ್ತನ್ನು ಹೇಗೆ ನೋಡಬಹುದು ಅನ್ನೋದಕ್ಕೆ ಅಂದರೆ ಯಾವ ಯಾವ ವಾಂಗ್ಮಯ ಹೇಗೆ ಹೇಗೆ ಬಂತು, ಯಾವ್ಯಾವ ಕಾಲದಲ್ಲಿ ಏನೇನಾಯಿತು ಅಂತ ಪರ್ಫೆಕ್ಟ್ ಆರ್ಡರ್ನಲ್ಲಿ ಅದು ಹೇಳುತ್ತೆ. ಹೆಚ್ಚು ಕಡಿಮೆ ಅದು ಯಾವ ವಿರೋಧವೂ ಇಲ್ಲ. ಅಥೋ ಸಿದ್ಧಿತೇರ್ಜ್ಯೇಷ್ಠ ಸುತೇನ ಶಶ್ವತ್ ಪ್ರಪೀಡಿತ ಬ್ರಹ್ಮವರಾತ್ ಸುರೇತಾ ಹರಿಂ ವಿರಿಂಚೇನತಹೋಪಜಗ್ಮುಹು ದೌರಾತ್ಮ್ಯಮಸ್ಯಾಪಿ ಶಶಂಸುರಸ್ಮೈ. ಇದಾದ ಮೇಲೆ ಅವನೇನು ಮಾಡಿದ, ಬ್ರಹ್ಮದೇವರ ವರದಿಂದ ಹಿರಣ್ಯಕಶಿಪು ಎಲ್ಲರನ್ನೂ ಕಾಡಿದ. ಎಷ್ಟು ವರ್ಷ ಕಾಡಿದ ಅಂದರೆ 5 ಕೋಟಿ ವರ್ಷ ಕಾಡಿದ ಅಂತ ಮಹಾಭಾರತ ಸಭಾಪರ್ವದಲ್ಲಿ ಬರುತ್ತೆ. ಬೇರೆಲ್ಲೂ ದೀರ್ಘಕಾಲ ಆಳಿದ ಅಂತಷ್ಟೇ. ಎಷ್ಟು ದೀರ್ಘಕಾಲ ಕಾಡಿದ ಅನ್ನೋದಕ್ಕೆ ಉತ್ತರವೇ ಇಲ್ಲ. ಮಹಾಭಾರತದ ಸಭಾಪರ್ವದಲ್ಲಿ ಭೀಷ್ಮಾಚಾರ್ಯರು ಈ ಕೃಷ್ಣ ಯಾರು ಅಂತಂದರೆ ನಾರಾಯಣ, ಅವನು 10 ಅವತಾರಗಳನ್ನು ತಾಳಿ ಜಗತ್ತಿಗೆ ಉಪಕಾರವನ್ನು ಮಾಡಿದ್ದಾನೆ. ಅಂತಹ ಪರಮಾತ್ಮನಿಗೆ ಮೊದಲು ಅರ್ಘ್ಯವನ್ನು ಕೊಡಬೇಕು. ಅಂದರೆ ಎಲ್ಲ ಕೆಲಸ ಮುಗಿದ ಮೇಲೆ ಆ ಸಮಾರಂಭದಲ್ಲಿ ಸೇವೆ ಮಾಡಿದವರಿಗೆ, ವಾಲಂಟಿಯರ್ ಆದವರಿಗೆ ಒಂದು ಔತಣ ಅಂತ ಇರುತ್ತೆ. ಎಲ್ಲ ಕಡೆ ಇರುತ್ತದು. ಮನೆಯಲ್ಲಿ, ಉಡುಪಿ ಮಠಗಳಲ್ಲಿ ಮೊದಲು ಪರ್ಯಾಯ ಆಗತ್ತಲ್ಲ, ಪರ್ಯಾಯ ಆದಾಗ 8 ಮಠದವರು ಕೆಲಸ ಮಾಡಬೇಕಾಗತ್ತೆ. ಅವರವ್ರ ಮಠದಲ್ಲಿ ಮತ್ತು ಕೃಷ್ಣ ಮಠದಲ್ಲಿ ಎಷ್ಟೋ 1000 ಜನ ಆಗೋಗಿರುತ್ತೆ. ಬೆಳಗ್ಗಿಂದ ಬಡಿಸ್ತಾನೆ ಬಡಿಸ್ತಾನೆ ಇರಬೇಕಾಗತ್ತೆ. ಪರ್ಯಾಯದ ಸಂದರ್ಭದಲ್ಲಿ ಮುಗಿಯೋದೇ ಇಲ್ಲ ಅದು. ಆಗ ಪರ್ಯಾಯ ಮುಗಿದು, ಪರ್ಯಾಯೋತ್ಸವ ಮುಗಿದು 7ನೇ ದಿವಸವೋ 8ನೇ ದಿವಸವೋ ಅಲ್ಲಿ ತನಕ ಸೇವೆ ಮಾಡಿರ್ತಾರಲ್ಲ, ಅವ್ರನ್ನೆಲ್ಲ ಕರೆದೊಂದು ಟ್ರೀಟ್ ಇದೆ, ಪರ್ಯಾಯ ಮಠದವ್ರು ಕೊಡತಕ್ಕಂಥದ್ದು. ಹಾಗೆ ಅಥೋ ದ್ವಿತೇಹ ಜ್ಯೇಷ್ಠ ಸುತೇನ, ಅಲ್ಲಿ ಅರ್ಘ್ಯ ಪೂಜೆ, ಆ ಮೊದಲ ಅಗ್ರ್ಯ ಪೂಜೆ ಅಂತ ಎಲ್ಲ ಸಮಾರಂಭ ಎಲ್ಲ ಮುಗಿದ ಮೇಲೆ ಯಾರಿಗೆ ಕೊಡಬೇಕು ಅಂತ ಹೇಳಿ ಜಿಜ್ಞಾಸೆ. ಅಗ್ರ್ಯ ಪೂಜೆ ಯಾರಿಗೆ ಕೊಡೋದು, ಯಾರು ಹೆಚ್ಚು ಕೆಲಸ ಮಾಡಿದ್ದು, ಯಾರು ಈ ಯಾಗಕ್ಕೆ ಕಾರಣ, ಕೃಷ್ಣನಿಗೆ ಕೊಡಬೇಕು ಅಂತ. ಹಾಗೆ ಕೃಷ್ಣನಿಗೆ ಕೊಡಬೇಕು ಅಂತ ಸಿಟ್ಟು ಬಂತು ಎಲ್ಲರಿಗೂ. ಆಗ ಶಿಶುಪಾಲ ಸತ್ತ. ಶಿಶುಪಾಲ ಸಾಯುವ ಮೊದಲು ಇದು ಭೀಷ್ಮಾಚಾರ್ಯರು ಯಾಕೆ ಕೃಷ್ಣನಿಗೆ ಕೊಡಬೇಕು ಅಂತ ಹೇಳಿ ಅವನ ಮಹತ್ವವನ್ನು ಹೇಳುವಾಗ ನರಸಿಂಹಾವತಾರವನ್ನು ಹೇಳಿದ್ದಾರೆ. ನರಸಿಂಹಾವತಾರದಲ್ಲಿ 5 ಕೋಟಿ ವರ್ಷಗಳ ಕಾಲ ಹಿರಣ್ಯಾಕ್ಷ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದ ಭೂಮಿಯನ್ನ ನರಸಿಂಹ ಬಂದು ಸಂಹಾರ ಮಾಡಿದ ಅಂತ. ಸರಿ, ಅವನು ಯಾವಾಗ ಬಂದಿದ್ದು ಅಂತಂದ್ರೆ 4ನೇ ಯುಗದಲ್ಲಿ ನರಸಿಂಹ ಬಂದದ್ದು ಅಂತ. ವೈವಸ್ವತ ಮನ್ವಂತರದ 4ನೇ ಯುಗ. ರಾಮಾವತಾರ ಎಲ್ಲ ಆಗಿದ್ದು 24ನೇ ಯುಗ. ಕೃಷ್ಣಾವತಾರ ಆಗಿದ್ದಂತೂ 28. ಹೀಗಾಗಿ ತೀರಾ ಹತ್ತಿರ ಏನಾಗಿಲ್ಲ.
ವೈವಸ್ವತ ಮನ್ವಂತರದಲ್ಲಿ 24ನೆಯ ತ್ರೇತಾಯುಗದಲ್ಲಿ 28ನೆಯ ತ್ರೇತಾಯುಗದಲ್ಲಿ ರಾಮಾವತಾರ ಆಯಿತು, 24ನೆಯ ದ್ವಾಪರ ಯುಗದಲ್ಲಿ ಕೃಷ್ಣಾವತಾರ ಆಯಿತು ಅಂತ ಇದೆಲ್ಲೂ ಇಲ್ಲ. ಯಾರೋ ಒಬ್ರು ಇಲ್ಲ ಯಾದವಾರ್ಯರು ಹೇಳಿದ್ದಾರೆ ಎಂದರು. ಒಂದು ದೊಡ್ಡ ಟೀಮು ಅವರು ಹೇಳಿದ್ದನ್ನ ಒಪ್ಪಿಕೊಂಡು ಆಯಿತು ಅಂತ ಹೇಳಿ ಹುಡುಕಿದ್ರು, ಎಲ್ಲಿಯೂ ಇಲ್ಲ, ಯಾದವಾರ್ಯರು ಹೇಳೇ ಇರಲಿಲ್ಲ. ಅದನ್ನ ಸುಮ್ಮನೆ ನಮ್ಮ ಗುರುಗಳನ್ನ ಟೀಕೆ ಮಾಡಲಿಕ್ಕೆ ಅದು ಪುಸ್ತಕದಲ್ಲಿ ಬರೆದಿದ್ದಾಯಿತು. ವಸ್ತುತಃ ಅಲ್ಲೇನಿರಲೇ ಇರಲಿಲ್ಲ. ಅದರಿಂದಾಗಿ ಬ್ರಹ್ಮದೇವರ ವರದಿಂದ ಜಗತ್ತನ್ನ ಕಾಡ್ತಾ ಇದ್ದ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಲಿಕ್ಕೆ ನರಸಿಂಹ ಬಂದದ್ದು ಅನ್ನುವಲ್ಲಿಗೆ 44ನೆಯ ಶ್ಲೋಕ ಆಗಿದೆ. ಇನ್ನು ಉಳಿದ ಭಾಗವನ್ನು ನಾವು ಮಂಗಳವಾರ ನೋಡೋಣ. ಮಂಗಳವಾರ ನೋಡೋಣ. ಇದು ಅವತಾರದ ಕ್ರಮ. ಮಂಗಳವಾರ ನಾಳೆ ಇಲ್ಲ, ನಾಳೆ ಪಾಡ್ಯ ಆದ್ದರಿಂದ ನಾಳೆ ಇಲ್ಲ, ನಾಡಿದ್ದಿದೆ. ಕೃಷ್ಣಾರ್ಪಣ.